ಹದಿಹರೆಯ ಎನ್ನುವುದು ಕಾಲಘಟ್ಟ. ಮಕ್ಕಳ ಈ ಸಂಕ್ರಮಣ ಕಾಲವನ್ನು ನಿಭಾಯಿಸುವುದು ಪೋಷಕರಿಗೆ ಸವಾಲಿನ ಕೆಲಸ. ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳಲ್ಲಾಗುವ ಬದಲಾವಣೆಯನ್ನ ಅರ್ಥ ಮಾಡಿಕೊಂಡು ಅವರು ಸಾಗುವ ದಾರಿಯನ್ನ ಪೋಷಕರು ಅವಲೋಕಿಸುತ್ತಿರಬೇಕು ಎಂದು ಮನೋವೈದ್ಯ ಡಾಕ್ಟರ್ ರವೀಶ್ ತುಂಗ ಹೇಳಿದರು. ರೋಟರಿ ಕ್ಲಬ್ ಪರಂಗಿಪೇಟೆ ಇದರ ಆಶ್ರಯದಲ್ಲಿ ಅರ್ಕುಳ ಪರಂಗಿಪೇಟೆಯ ಶ್ರೀರಾಮ ವಿದ್ಯಾಸಂಸ್ಥೆ ಮತ್ತು ದೇಳಕಟ್ಟೆಯ ಯನಪೋಯ ಫಿಸಿಯೋಥೆರಪಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ಸಹಯೋಗದೊಂದಿಗೆ ಪರಂಗಿಪೇಟೆಯ ಶ್ರೀರಾಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಡೆದ ಹದಿಹರೆಯ ಎತ್ತ ಸಾಗುತ್ತಿದೆ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು. ಯನಪೋಯ ಫಿಸಿಯೋಥೆರಪಿ ಕಾಲೇಜಿನ ಉಪ ಪ್ರಾಂಶುಪಾಲ ಡಾಕ್ಟರ್ ಸಿಯಾಜೋನ್ ಸಾಮ್ಯಲ್ ಅವರು ಮಾತನಾಡಿದರು. ಯುವಕರ ಮೋಸ್ಟ್ ಇಂಪಾರ್ಟೆಂಟ್ ಅಡೋಲೆಸೆನ್ಸ್, ನಾವು ಯುವಕರು ಅಂತ ಹೇಳ್ಬೋದು, ಹದಿಹರೆಯದವರು ಅಂತ ಹೇಳ್ಬೋದು, ಟೀನೇಜರ್ ಅಂತ ಹೇಳ್ಬೋದು. ಇವರ ಒಂದು ಚಲನವಲನಗಳಿರ್ಬೋದು, ಅವರ ಒಂದು ಏನು ಮುಂದೆ ಅವರು ಆಗ್ಬೇಕಂತ ಮುಂದೆ ಏನಾಗ್ಬೇಕಂತ ಅವರ ಒಂದು ಮನಸ್ಸಲ್ಲಿ ಇರ್ತದೆ, ಅದನ್ನ ಪೂರೈಸಿಕೊಳ್ಳಲಿಕ್ಕೆ, ಅದನ್ನ ಒಂದು ಸರಿದಾರಿಯಲ್ಲಿ ಕೊಂಡೋಗ್ಲಿಕ್ಕೆ ಇದೊಂದು ಕಾಲಘಟ್ಟ. ಹಿಂದಿನ ನಮ್ಮ ರಾಷ್ಟ್ರಪತಿಗಳಲ್ಲಿ ಸರ್ವಪಳ್ಳಿ ರಾಧಾಕೃಷ್ಣ ಅವರು ಇರ್ಬೋದು, ಅಥವಾ ಡಾಕ್ಟರ್ ಶ್ರೀ ಇವರು ಅಬ್ದುಲ್ ಕಲಾಂ ಇರ್ಬೋದು, ಅವರೆಲ್ಲರೂ ಕೂಡ ಹೇಳಿರುವಂತ ವಿಷಯ ಒಂದು, ನಮ್ಮ ಮುಂದಿನ ಜನಾಂಗ ಏನುಂಟು ಅದು ಶಾಲೆಯಲ್ಲಿ ರೂಪುಗೊಳ್ಳುತ್ತದೆ. ನಮ್ಮ ಜನಾಂಗ, ಮುಂದಿನ ಜನಾಂಗ ರೂಪುಗೊಳ್ಳುವುದು ಶಾಲೆಯಲ್ಲಿ ಅಂತ ಹೇಳಿದ್ರೆ, ಶಿಕ್ಷಕರ ಜವಾಬ್ದಾರಿ ಹಾಗೂ ಮಕ್ಕಳ ಜವಾಬ್ದಾರಿ ಮತ್ತೆ ಹೆತ್ತವರ ಜವಾಬ್ದಾರಿ ಅದೆಲ್ಲದೂ ಕೂಡ ಒಂದು ಸಕಾರಾತ್ಮಕವಾಗಿದ್ರೆ ನಮ್ಮ ಮುಂದಿನ ಜನಾಂಗ ಸರಿಯಾಗ್ತದೆ. ವೇದಿಕೆಯಲ್ಲಿ ಶ್ರೀರಾಮ ವಿದ್ಯಾಸಂಸ್ಥೆಯ ಸಂಚಾಲಕ ಗೋವಿಂದ ಶೆಣಿ, ರೋಟರಿ ಕ್ಲಬ್ನ ಮಾಜಿ ಜಿಲ್ಲಾ ಕಾರ್ಯದರ್ಶಿ ಕೆ ನಾರಾಯಣ್ ಹೆಗ್ಡೆ, ಸಹಾಯಕ ಗವರ್ನರ್ ಪದ್ಮನಾಭ ರೈ, ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಜಯರಾಮ್ ಶೇಖಾ, ರೋಟರಿ ವಲಯ ಸೇನಾನಿ ಸುರೇಂದ್ರ ಕಂಪಳಿ, ರೋಟರಿ ಪರಂಗಿಪೇಟೆಯ ಅಧ್ಯಕ್ಷ ರಮೇಶ್ ಶೆಟ್ಟಿ ನಡಿಗುತ್ತು ಉಪಸ್ಥಿತರಿದ್ದರು. ಯನಪೋಯ ವಿದ್ಯಾಸಂಸ್ಥೆಯ ವಿಶ್ವಂಬರ ರೈ ಸ್ವಾಗತಿಸಿದ್ರು. ರೋಟರಿ ಕ್ಲಬ್ ಪರಂಗಿಪೇಟೆಯ ಕಾರ್ಯದರ್ಶಿ ದಿನೇಶ್ ಶೆಟ್ಟಿ ಕೊಟ್ಟಿಂಚ ವಂದಿಸಿದ್ರು. ಯನಪೋಯ ಫಿಸಿಯೋಥೆರಪಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಸ್ವಾತಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಡಾಕ್ಟರ್ ಶಿಪಾಲಿ ಸಹಕರಿಸಿದ್ರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ. The Islamic Academy of Education was established in 1991. The academy established Yanapoya Dental College in 1992 and set up medical, nursing and physiotherapy colleges subsequently. Yanapoya University thus became the first unaided deemed university